2024ನೇ ಸಾಲಿನ SSLC ಎಕ್ಸಾಮ್ 2 ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ. SSLC ರಿಸಲ್ಟ್ ನಾಳೆ ಬರುತ್ತೆ ಅಂದರೆ ಇವತ್ತು ನೋಟಿಸ್ ಆದರೆ ರಿಲೀಸ್ ಮಾಡ್ತಾರಂತ. ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಥವಾ ಇಲ್ವಾ, ಮತ್ತು ಅಪ್ಡೇಟ್ ಬಂದರೆ ಯಾವಾಗ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಆದರೆ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಅದ್ರ ಜೊತೆಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮತ್ತು ಇವ್ಯಾಲ್ಯೂಯೇಷನ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಆದರೆ ಹೇಳ್ತೀನಿ. ಆದ್ದರಿಂದ SSLC ಎಕ್ಸಾಮ್ 2 ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೊನೆಯವರೆಗೆ ನೋಡಲೇಬೇಕು. ಸೊ ಎಲ್ಲರೂ ಕೊನೆಯವರೆಗೆ ಆದರೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡಿಲ್ಲ, ತಪ್ಪದೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನೀವು ಕೇಳಿದರೆ, ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು ಮತ್ತು ನೀವು ಫಸ್ಟ್ UC ಹೋದ್ಮೇಲೆ ಅಥವಾ ಡಿಪ್ಲೊಮಾ ಕೋರ್ಸು, ಸೊ ಯಾವುದೇ ಕೋರ್ಸ್ಗೆ ಹೋದ್ಮೇಲೆ ನಿಮಗೆ ಅಲ್ಲಿ ಪಾಸಿಂಗ್ ಪ್ಯಾಕೇಜು, ಸೋರಿಂಗ್ ಪ್ಯಾಕೇಜು ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೀಯಾಗಿ ಎಲ್ಲ PDF ಸಿಗ್ತಾ ಇರ್ತವೆ. ಆದ್ದರಿಂದ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತಪ್ಪದೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಸಬ್ಸ್ಕ್ರೈಬು, ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾಕಂದರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಲೈಕ್ ಮತ್ತು ಶೇರ್ ಆದರೆ ತಪ್ಪದೇ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಬೆಳಗಿಂದ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನಮಗೆ ಕರೆಕ್ಟಾದ ಟೈಮ್ ಹೇಳಿ, ಏನಾದರೂ ಇನ್ಫಾರ್ಮೇಷನ್ ಬಂತಾ ಬೋರ್ಡಿಂದ ಅಂತ. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ವಿಡಿಯೋನ ನಾನು ಶೂಟ್ ಮಾಡ್ತಾ ಇರೋದು ಈಗ ಮಧ್ಯಾಹ್ನ 4 ಗಂಟೆ ಆಗಿದೆ. ಸೊ ಇನ್ನೂವರೆಗೆ ಯಾವುದೇ ರೀತಿ ಬೋರ್ಡಿಂದ ಅಪ್ಡೇಟ್ ಆದರೆ ಬಂದಿಲ್ಲ. ನನಗೆ ಅನಿಸುತ್ತೆ ಏನಂದರೆ ನಾಳೆ ರಿಸಲ್ಟ್ ಬರೋದು ತುಂಬ ಕಡಿಮೆ ಚಾನ್ಸಸ್ ಆದರೆ ಇದೆ. ಇನ್ನೂ ಆದರೆ ಟೈಮ್ ಇದೆ. ಸಂಜೆ 10 ಗಂಟೆ ಒಳಗೆ ಆದರೆ ನಿಮಗೆ ನೋಟಿಸ್ ರಿಲೀಸ್ ಆಗೋ ಚಾನ್ಸಸ್ ಆದರೆ ತುಂಬ ಇದೆ. ಅಲ್ಲಿವರೆಗೆ ವೇಟ್ ಆದರೆ ಮಾಡಬೇಕು. ಏನಾದರೂ ನೋಟಿಸ್ ರಿಲೀಸ್ ಮಾಡಿದ್ದೆ ಅದಲ್ಲಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಸೊ ನಾಳೆ ರಿಸಲ್ಟ್ ಇದೆ ಅಂತ ಆ ನೋಟಿಸನ್ನು ಶೇರ್ ಮಾಡ್ತೀನಿ. ಆದ್ದರಿಂದ ಎಲ್ಲರೂ ಕೂಡ ಜಾಯ್ನ್ ಆಗಿ, ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಮತ್ತು ಜಾಯ್ನ್ ಆಗಿ. ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಆದರೆ ಬಂದಿಲ್ಲ. ಮತ್ತು ಇನ್ನಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಕಮೆಂಟ್ ಮಾಡಿಬಿಟ್ಟು ಕ್ವಶನ್ ಆದರೆ ಕೇಳ್ತಾ ಇದ್ರಿ. ಅವೇನೆಂದರೆ, ಈಗ SSLC ಎಕ್ಸಾಮ್ 2 ರಿಸಲ್ಟ್ ಬಂದ ಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ಬೋದಾ, ಸ್ಕ್ಯಾನ್ ಕಾಪಿನ ತಿಳ್ಕೊಳ್ಬೋದಂತ ನೀವು ಕೇಳ್ತಾ ಇದ್ರಿ. ಇದರ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡಿ, ನೀವು ಖಂಡಿತ ರಿವ್ಯಾಲ್ಯೂಯೇಷನ್ ನೀವು ಹಾಕ್ಬೋದು. ಯಾವ ರೀತಿ ಎಕ್ಸಾಮ್ 1 ಇತ್ತು, ಸೊ ಅದೇ ರೀತಿ ಎಕ್ಸಾಮ್ 2ನ ರಿವ್ಯಾಲ್ಯೂಯೇಷನ್ನ ಹಾಕ್ಬೋದು. ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರೊಸೀಜರ್ ಇತ್ತು, ಸೊ ಎಕ್ಸಾಮ್ 2 ಅಲ್ಲಿ ಕೂಡ ಅದೇ ರೀತಿ ಸೇಮ್ ಆಗಿರ್ತದೆ. ಸೊ ಏನೂ ಕೂಡ ಚೇಂಜಸ್ ಆಗೋದಿಲ್ಲ. ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಮತ್ತು ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನನಗೆ 5 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀನಿ, 5 ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದೀನಿ, 1 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀನಿ. ಸೊ ನನಗೆ ಪಾಸ್ ಮಾಡ್ತಾರೆ ಅಂತ ಕೇಳಿದರೆ, ಈಗ ನೋಡಿ ಪಾಸ್ ಮಾಡ್ತಾರೆ. ಆದರೆ ಕಂಡೀಷನ್ ಆದರೆ ಇವೆ. ನೀವು ಪಾಸಿಂಗ್ ನಿಯರ್ ಆದರೆ ಇರಬೇಕು. 4 ಅಥವಾ 5 ಮಾರ್ಕ್ಸ್ ಏನಾದರೂ ನಿಯರ್ ಇದ್ದರೆ ನಿಮಗೆ ಖಂಡಿತ ಪಾಸ್ ಮಾಡ್ತಾರೆ. ನಿಮಗೆ 7-8 ಮಾರ್ಕ್ಸ್ ಏನಾದರೂ ನಿಮಗೆ ಕಡಿಮೆ ಬಂದರೆ ಅಲ್ಲಿ ಪಾಸ್ ಆಗೋ ಚಾನ್ಸಸ್ ಅಲ್ಲಿ ತುಂಬ ಕಡಿಮೆ. ಯಾರು ಕೂಡ ವರಿ ಮಾಡ್ಕೋಕೆ ಹೋಗಬೇಡಿ. ಎಕ್ಸಾಮ್ 3 ಇದೆ. ಸೊ ಅಲ್ಲಿ ಬಂದುಬಿಟ್ಟು ಪಾಸ್ ಆದರೆ ಆಗ್ಬೋದು. ಆಲ್ಮೋಸ್ಟ್ ಬೋರ್ಡ್ ಅವರೇ ಹೇಳಿದ್ದಾರೆ 20% ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಮಾಡ್ತೀವಿ ಅಂತ. ಸೊ ಆಲ್ಮೋಸ್ಟ್ ಪಾಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನಾದರೂ ಇನ್ ಕೇಸ್ ಫೇಲ್ ಆದರೆ ಕೂಡ ಎಕ್ಸಾಮ್ 3 ಬರೋದು ಪಾಸ್ ಆಗ್ಬೋದು. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಇನ್ನೂ ಕೂಡ ರಿಸಲ್ಟ್ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ. ಬಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ, ಸಾಧ್ಯ ಆದರೆ ವಿಡಿಯೋನ ಮಾಡ್ತೀನಿ. ಆಲ್ಮೋಸ್ಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅಲ್ಲಿವರೆಗೆ ವೇಟ್ ಮಾಡಿ. ಯಾವುದಾದ್ರು ನಾಳೆ ರಿಸಲ್ಟ್ ಬರಲಿಲ್ಲ ಅಂದರೆ 9ನೇ ತಾರೀಕು ಬರ್ಬೋದು ಮತ್ತು 10ನೇ ತಾರೀಕು ಬರ್ಬೋದು. ಸೊ ಇವೆರಡು ಡೇಟಲ್ಲಿ ಆಲ್ಮೋಸ್ಟ್ ಬರೋ ಸಾಧ್ಯತೆ ತುಂಬ ಇದೆ. ಅಲ್ಲಿವರೆಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.